ಸೊ ಹೆಲೋ ಎವ್ರಿವನ್, ಇದು ನೋಡಿ ಎಕ್ಸಸೈಸ್ 2.1ನಲ್ಲಿ 9th ಕ್ವೆಶನ್ ಮಾಡ್ತಿದ್ದೇವೆ. ಲೆಟ್ ಎ ಆ್ಯಂಡ್ ಬಿ ಟೂ ಸೆಟ್ಸ್, ಎರಡು ಸೆಟ್ ಇದೆ ಎ ಆ್ಯಂಡ್ ಬಿ ಸಚ್ ದ್ಯಾಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಆರ್ 3. 3 ಎಲಿಮೆಂಟ್ಸ್ ಎ ಯಲ್ಲಿದೆ, 3 ಎಲಿಮೆಂಟ್ಸ್ ಬಿ ಯಲ್ಲಿದೆ. ಓಕೆ, ಇಫ್ x, 1, y, 2 ಆ್ಯಂಡ್ z, 1 ಆರ್ ಇನ್ ಎ ಕ್ರಾಸ್ ಬಿ. ಎಯಲ್ಲಿ 3 ಇದೆ ಮತ್ತು ಬಿ ಯಲ್ಲಿ 2 ಇದೆ. ಇವಾಗ ಅವರೇನಂತಿದ್ದಾರೆ, ಎ ಕ್ರಾಸ್ ಬಿ ಯಲ್ಲಿ ಎಲಿಮೆಂಟ್ಸ್ ಇದೆ ಹೀಗೆ z, 1. ಇವಾಗ 6 ಎಲಿಮೆಂಟ್ಸ್ ಆಗಬೇಕಿತ್ತು, ಯಾಕೆಂದರೆ ಎ ಕ್ರಾಸ್ ಬಿ ಯಲ್ಲಿ ಈಗ ನೋಡಿದರೆ 6 ಆಗಬೇಕು, ಯಾಕೆಂದರೆ 3 × 2 6 ಆಗಬೇಕು. ಆದರೆ ಇಲ್ಲಿ ಆಗಿಲ್ಲ, ಇನ್ನೂ 3 ಎಲಿಮೆಂಟ್ಸ್ ಇದ್ದಾವೆ. ಓಕೆ, ಇಲ್ಲೇನೋ ಬರಬೇಕು. ಇದೆಲ್ಲ ಎಲಿಮೆಂಟ್ಸ್ಗಿಂತ ಮುಂಚೆ ನೋಡಿ, ಇದನ್ನೆಲ್ಲ ತುಂಬ ಕೇಳ್ತಿಲ್ಲ. ಆರ್ ಇನ್ ಎ ಕ್ರಾಸ್ ಬಿ, ಫೈಂಡ್ ಎ ಆ್ಯಂಡ್ ಬಿ ವೇರ್ ಎಕ್ಸ್, ವೈ, ಝೆಡ್ ಆರ್ ಡಿಸ್ಟಿಂಕ್ಟ್ ಎಲಿಮೆಂಟ್. ಡಿಸ್ಟಿಂಕ್ಟ್ ಅಂತ ಹೇಳಿದರೆ ಬೇರೆ ಎಲಿಮೆಂಟ್ಸ್, ಡಿಫ್ರೆಂಟ್ ಎಲಿಮೆಂಟ್ಸ್. ಓಕೆ, ಇವಾಗ ಫಸ್ಟ್ ಆಫ್ ಆಲ್ ಎ ಏನು ಹುಡುಕಬೇಕು. ಎ ಯಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ 3 ಇದ್ದಾವೆ. ಇದರೊಳಗೆ ನೋಡಿದರೆ ಫಸ್ಟ್ ಎಲಿಮೆಂಟ್ ಯಾವಾಗೂ ಎ ಇಂದ ಬರುತ್ತೆ. ನಾವು ಯಾವಾಗೂ ನೋಡ್ತಿದ್ವಲ್ಲ ಹೀಗೆ ವೈ ಬಿಲಾಂಗ್ಸ್ ಟು ಬಿ ಅಂತ ಹೇಳಿ. ಇವಾಗ ಇದರೊಳಗೆ ಫಸ್ಟ್ ಎಲಿಮೆಂಟ್, ಇದನ್ನು ನೆನ್ಪಿಡಬೇಡ್ರಿ, ಜನರಲ್ ಫಾರ್ಮ್ ಇದರೊಳಗೆ ಐತಲ್ಲ, ಫಸ್ಟ್ ಎಲಿಮೆಂಟ್ ಯಾವಾಗೂ ಎ ಇಂದ ಬರುತ್ತೆ, ಸೆಕೆಂಡ್ ಎಲಿಮೆಂಟ್ ಬಿ ಇಂದ ಬರುತ್ತೆ. ಸೊ ಇದರೊಳಗೆ ಏನಾಗುತ್ತೆ, ಎಕ್ಸ್, ವೈ, ಝೆಡ್ ಇದಾಯಿತು ಎದ ಎಲಿಮೆಂಟ್ಸ್. ಬಿದ ಎಲಿಮೆಂಟ್ಸ್ ಏನಾಗುತ್ತೆ 1 ಆ್ಯಂಡ್ 2. ನೋಡಿ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಈಸ್ 3. ಇಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದರು, ಅದೇ ಸೇಮ್ ಸಿಕ್ಕಿದೆ ನಮಗೆ. ಇದರೊಳಗೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಈಕ್ವಲ್ಸ್ ಟು 2 ಇದೆ, ಯಾಕಂದರೆ 2 ಎಲಿಮೆಂಟ್ಸ್ ಇರೋದು, 1 ಮತ್ತು 2. ಸೊ ಇಲ್ಲೂ 2 ಕೊಟ್ಟಿದ್ದಾರೆ. ಸೊ ನಮಗೆ ಎ ಮತ್ತು ಬಿ ಹುಡುಕಂದಿದ್ರು, ಎ ಮತ್ತು ಬಿ ಹುಡುಕಾಗಿದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.